ಎಲ್ಲ ಚೆನ್ನಾಗಿದೆ ಸರ್, ಯಾವುದು ಅವ್ನು ಕೊಂಚ ಬೇಕಿತ್ತು ಸರಿ ನೋಡಿ. అవును ఇచ్చింది మంచిదే, మనకి మంచి చేసినారు. మాకు సత్సారు మంచిగా ప్రభాకర్ సార్ మాకు ఆవును ఇచ్చినారు, మంచిదే. మేము ಇವತ್ತಿನ ದಿನ ಕಾಮಧೇನು ಪ್ರಾಜೆಕ್ಟ್ ನ ಒಂದು ಮುಂದುವರೆದ ಭಾಗವಾಗಿ ನಮ್ಮ ಕ್ಲಬ್ ನ ನಾಲ್ಕನೇ ಹಂತದಲ್ಲಿ ಹಸುಗಳನ್ನು ವಿತರಣೆ ಮಾಡ್ತಾ ಇದೀವಿ. ನಾವು ಲಾಸ್ಟ್ ಟೈಮ್ KMF ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲಿ ಲೋಕಲ್ ಅಲ್ಲಿ ಇಲ್ಲೇ ತಗೊಂಡು ಇಲ್ಲೇ ಕೊಟ್ರೆ ಅದು ಬ್ರೀಡ್ ಅದೇ ಇರುತ್ತೆ ಸರ್, ಬ್ರೀಡ್ ಚೇಂಜ್ ಮಾಡಿ ಹೊರಗಡೆ ತಗೊಂಡ್ಬನ್ನಿ, ಒಳ್ಳೆ ಅದು ಜರ್ಸಿದ ಕೊಟ್ರೆ ಇನ್ನು ಹಾಲು ತುಂಬಾ ಈಳ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆ ಒಂದ್ ನಿಟ್ಟಿನಲ್ಲಿ ನಾವು ಚನ್ನರಾಯಪಟ್ಟಣದಿಂದ ನಿನ್ನೆ ನಮ್ಮ ಶ್ರೀಕಾಂತ್ ಅವರು ಹಸುಗಳು 12 ಹಸು ಕಳ್ಸಿದ್ದಾರೆ. ನಿನ್ನೆ 12 ಗಂಟೆಗೆ ನಾವು ಬಂದು ಹಸುಗಳು ರಿಸೀವ್ ಮಾಡ್ಕೊಂಡು ಇಲ್ಲಿ ನಾವು ಈ ಒಂದು ಶೆಡ್ ನ ಓನರ್ ಆದಂತ ಸೋಮಣ್ಣ ಅವ್ರು ಕೇಳ್ಕೊಂಡ್ವಿ, ಫೋನ್ ಮಾಡಿ. ಅವ್ರು ಬೆಂಗಳೂರಲ್ಲಿ ಇದ್ರು. ಅವರು ಏನೋ ತಕ್ಷಣ ಅವರು ಇಲ್ಲ ಸರ್ ನೀವು ಯೂಸ್ ಮಾಡ್ಕೊಂಡು ಪರವಾಗಿಲ್ಲ, ಏನು ಅನ್ನೇ ತೊಂದರೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಶೆಡ್ ಅವ್ರ ಹಸುಗಳಿತ್ತು ಎಲ್ಲ ಹೊರಗಡೆ ಕಟ್ಟಾಗಿ ನಮ್ ಜಾಗ ಕೊಟ್ರು. ಅದ್ರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂತ ಅವರೇ ಪಾಪ ಹಸುಗಳಿಗೆ ಹುಲ್ಲು ಎಲ್ಲ ಒದಿಸ್ಕೊಟ್ರು. ಅದ್ರ ಜೊತೆಗೆ ಇಲ್ಲಿ ನಮ್ಮ ನಂಜುಂಡಪ್ಪ ಅಂತ ಒಬ್ರಿದ್ರು, ಅವರು ನಮ್ಮ ಇಲ್ಲಿ ಶ್ರೀನಿವಾಸ್ ಅಂತ ಒಬ್ರಿದ್ರು, ಅವರು ಕೂಡ ಜೊತೆಗೆ ರಾತ್ರಿ ನನ್ನ ಜೊತೆ ಇಲ್ಲೇ ಇದ್ದು ರಾತ್ರಿ ಇಲ್ಲೇ ಮಲ್ಕೊಂಡು ಹಸುಗಳಿಗೆಲ್ಲ ಪೋಷಣೆ ಮಾಡಿದ್ರೆ. ಅವ್ರಿಗೂ ಕೂಡ ಈ ಒಂದು ಇದರಲ್ಲಿ ನನ್ನ ಅಥವಾ ನಮ್ಮ ಕ್ಲಿಪ್ ಕಡೆಯಿಂದ ಹಸುಗಳು ಚೆನ್ನಾಗಿ ನೋಡ್ಕೊಂಡು ಅದರಿಂದ ಹಾಲು ಕರೆದು ಹಾಲು ಡೈರಿಗೆ ಹಾಕಿ ಸಾಧ್ಯವಾದಷ್ಟು ಗೌರ್ಮೆಂಟ್ ಡೈರಿಗೆ ಹಾಕ್ಬೇಕಂತ ನನ್ನ ಒಂದು. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಡೈರಿ ಎಲ್ಲ ಕಡೆ ಇದೆ, ಬಟ್ KMF ಅನ್ನ ಸ್ವಲ್ಪ ನಾವು ಉದ್ಧಾರ ಮಾಡ್ಬೇಕು. ಯಾಕಂದ್ರೆ ನಾವು ಕನ್ನಡದವರಾಗಿದ್ದುಕೊಂಡು ಕೂಡ KMF ಗೆ ಹಾಲು ಹಾಕಿ ಅಂತ ಒಂದು ಹೇಳ್ತಾ, ಮತ್ತೆ ಹಸುಗಳು ಹೆಣ್ಕರು ಇದ್ರೆ ಮತ್ತೆ ಇಟ್ಕೊಳ್ತಾರೆ, ಗಂಡ್ಕರು ಇದ್ರೆ ಪಾಪ ಅವ್ರ ನಡೆ ಮಾರ್ಬಿಡ್ತಾ ಇದಾರೆ. ಅದು ಬೇಡ. ಯಾರಾದ್ರೂ ಗಂಡ್ಕರು ಹಾಕಿದ್ರೆ ಆ ಕರು ನಮ್ಗೆ ಕೊಡಿ, ನಾವು ಒಂದು ಗೋಶಾಲೆ ಕೊಡ್ತೀವಿ ಅಂತ ನಮ್ಮ ಹೆಣ್ಮಕ್ಳ ಹತ್ರ ವಿನಂತಿ ಮಾಡ್ತಾ ನಾನು ಒಂದು ಮಾತು ಮುಗಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಹೆಚ್ಚಿಗೆ ನಮ್ಮ ಕ್ಲಬ್ ನ ಎಲ್ಲಾ ಸದಸ್ಯರು ಜೊತೆ ನಮ್ಮ ಖಜಾಂಚಿ ರಮೇಶ್ ಅಣ್ಣ ಅವರು, ನಮ್ಮ ಸೆಕ್ರೆಟರಿ ನಮ್ಮ ರವೀಂದ್ರನಾಥ್ ಅವರು, ನಮ್ಮ ಬಾಲಾಜಿ ಅವರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದ್ರೆ ಅವರು ಈ ಒಂದು ಬೈರಿಕೂರಲ್ಲಿ ಅವ್ರ ತಂದೆಯವರು ಇದಕ್ಕೆ ಮೊದಲು ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ನಿಟ್ಟಿನಲ್ಲಿ ಇವರು ಚಿಕ್ಕಂದಂಗೆ ಹುಟ್ಟು ಬೆಳೆದಂತ ಊರು ಅಂತ ಹೇಳಿ ಆ ಒಂದ್ ನಿಟ್ಟಿನಲ್ಲಿ ಊರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಹಸುಗಳನ್ನ ಅವರು ದಾನ ಮಾಡ್ತಾ ಇದಾರೆ. ಇನ್ನು ಮುಂದಕ್ಕೆ ಹೆಚ್ಚಿನ ರೀತಿ ದಾನ ಮಾಡ್ತೀನಿ ಅಂತ ಹೇಳಿದಾರೆ. ನಾನು ಅವತ್ತು ರಿಕ್ವೆಸ್ಟ್ ಮಾಡೋದಿಲ್ಲ ಸರ್, ನಮ್ ಕಡೆ ಕೂಡ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ಕೇಳಿದ್ದೇನೆ. ಅವರು ಆಶೀರ್ವಾದ ಕೊಟ್ಟಿದ್ದಾರೆ, ನಮ್ ತಿದ್ದೊಡ್ಡೆ ಕಡೆ ಕೂಡ ಏನೋ ಮಾಡ್ತೀನಿ ಅಂತ ಹೇಳಿದಾರೆ. ದಯವಿಟ್ಟು ಮಾಡ್ಬೇಕು ಸರ್. ಈ ಒಂದು ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಆಸರೆಯಾಗಿ ಸರ್ ತುಂಬಾ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ಕೂಡ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು. ಹಸುವನ್ನ ನಾವೇನ್ ಪೂಜಿಸ್ತೀವಿ, ನಾನು ಕೂಡ ನಾನು ತೊಡಸ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ. ನನಗೆ ಒಂದ್ ಕಡೆ ಸ್ವಲ್ಪ ಕೋಪ ಬಂದ್ರು ಕೂಡ ಒಂದ್ ಕಡೆ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ದಿನನಿತ್ಯ ಮಾಡೋ ಕೆಲಸ ಆದ್ರಿಂದ ನಮ್ಗೇನು ಇದರಿಂದ ತೊಂದರೆ ಅಂತ ಅನ್ಸೋದಿಲ್ಲ. ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ರೋಟರಿಗೆ ಧನ್ಯವಾದ. ಯಾಕಂದ್ರೆ ನಾನು ಮುಳಬಾಲ್ ಕ್ಲಬ್ ನ ಚಾರ್ಟರ್ ಮೆಂಬರ್ ಆಗಿರೋದ್ರಿಂದ 15 ವರ್ಷ ಆಗಿದೆ. ಈಗಲೂ ಕೂಡ ನಾಗಸೆಂಟರ್ ಪ್ರೆಸಿಡೆಂಟ್ ಅಂತ ಹೇಳ್ಬೇಕು, ಲಾಸ್ಟ್ ಮಿನಿಟ್ ಪ್ರೆಸಿಡೆಂಟ್ ಅಂತ ಹೇಳ್ಬೇಕು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನನ್ನ ಬಿಡುವಿಲ್ದಿರತಕ್ಕ ಸಮಯದಲ್ಲಿ ಬಿಡು ಮಾಡ್ಕೊಂಡು ರೋಟರಿಗೆ ಸೇವೆ ಮಾಡ್ತಾ ಇದೀನಿ. ಇನ್ನು ಹೆಚ್ಚಿಗೆ ಜೀವನ ಪರ್ಯಂತ ರೋಟಲ್ಲಿ ಇರ್ತೀನಿ, ಆದ್ರೂ ಸೇವೆ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಯಾವಾಗ ಇದು ಅನ್ನೋದೇ ಗೊತ್ತಿಲ್ಲ. ನಾವು ಫೋನ್ ಮಾಡಿ ಅವ್ರು ಹೇಳಿದ್ರು, ನೋಡಪ್ಪ ಈಗ ಬರ್ತಾ ಇದೆ, ಈಗ ಮಾಡಿ ಅಂದ್ರೆ ನೀವು ಮನೇಲಿರ್ತಾರೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಅಂತ ಆ ರೀತಿ ಶ್ರಮ ವಹಿಸುವಂತ ಸಂದರ್ಭ ಒಂದು ಇದರಲ್ಲಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ನಾವು ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳು. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಚೀಟಿ ಹಾಕಿದೀವಿ ನಾವಿಲ್ಲಿ 12 ಚೀಟಿ ಹಾಕಿದೀವಿ. ಒಂದೊಂದು ಹೆಸರು ಕರೀತಾರೆ ನಮ್ಮ ರವೀಂದ್ರನಾಥ್. ಇಲ್ಲ 5 ಪ್ರಕಾರ ಕರೆದ್ಬಿಡ್ಲಿ. ಸೊ ಹಂಗೆ ಕರೆದ್ಬಿಟ್ಟು ನಂಬರ್ ಬರೀಬೇಕು ಸರ್. ಅಲ್ಲಿ ನಂಬರ್ ಎಲ್ಲ ಅಲ್ಲ ಸರ್, ನಂಬರ್ ಚೀಟಿ ತಗೊಂಡ್ಮೇಲೆ ಯಾವ ನಂಬರ್ ಬರುತ್ತೆ ಆ ನಂಬರ್. ರಮಾದೇವಿ ಅವ್ರು ಬನ್ನಿ. ಬಾಲಾಜಿ ಮುಂದೆ ಬನ್ನಿ ಸರ್. ಬಾಲಾಜಿ ಕೊಡಿ. ಸೊ ನೀವು ಒಂದು ತೆಗೆದವ್ರು ಕೊಡಿ. ಆ ಕಡೆ ಹೋಗ್ಬಿಡಿ. ಹಾ
ಏನು ಅಲ್ಲಮ್ಮ ಹೆಸರು ನಂಬರ್ ತೋರಿಸ್ಬಿಟ್ಟು ಆ ಹಸು ಮುಂದೆ ಹೋಗಿ ನಿಂತ್ಕೋಬೇಕು ಆ ನಂಬರ್ ಸೊ ಅವ್ರಿಗೆ ಒಂದು ಸಿಕ್ಕಿದೆ. ಹಸು ಬೆಲೆ ಒಂದಂತ ನಾವು ಬರ್ದಿದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರು ಒಂದೇ ಹಸು ಅವ್ರು ತಗೊಂಡೋಗ್ತಾರೆ. ಮಂಜುಳಾ ಬೈಲಿ ಮಂಜುಳಾ ಬನ್ನಿ. ಯಾರಮ್ಮ ಮಂಜುಳಾ? ಬಾಪುಟ ಇಲ್ಲಿ ಬಾಯ್ಬಿಟ್ಟು ಇಲ್ಲಿ ಒಂದು ಚೀಟಿ ಒಂದು ಚೀಟಿ ತೆಗೆದು ನಂಬರ್ ಹೇಳ್ಬೇಕು ನೀನು ಅವ್ರಿಗೆ. ಆ ನಂಬರ್ ಹತ್ರ ಅವ್ರು ಹೋಗ್ತಾರೆ. ನಂಬರ್ ಹೇಳ. ಬರ್ತಾ ಇಲ್ಲ. 4 4 ನಂಬರ್ ಆವತ್ತು ನಿಲ್ಸು. ಭಾಗ್ಯಲಕ್ಷ್ಮಿ ಬನ್ನಿ ಮೇಡಮ್, ನೀವು ಬನ್ನಿ. ಒಂದು ತೆಗೆದು ನಂಬರ್ ಹೇಳ್ಬೇಕು. 5 ನಂಬರ್ ಅಮ್ಮ. 5 ಹಸು ಹತ್ರ ನೀವು ಹೋಗ್ಬೇಕು. ರೂಪಾ ರೊಟೇರಿಯನ್ಸ್ ತುಂಬಾ ಕಷ್ಟಪಟ್ಟಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೆಸಿಡೆಂಟ್ ಶ್ರೀನಿವಾಸ್ ರೆಡ್ಡಿ ಅವರು ನಿನ್ನೆ ಚನ್ನರಾಯಪಟ್ಟಣದಿಂದ ಹಸುಗಳು ಬಂದಿದೆ. ನಮ್ಮ ಶ್ರೀಕಾಂತ್ ಅವರು ಹೋಗಿ ಚನ್ನರಾಯಪಟ್ಟಣದಲ್ಲಿ ಹಸು ಪರ್ಚೇಸ್ ಮಾಡಿ ಡಾಕ್ಟರ್ ಜೊತೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಬೈರ್ಕೂರು ಇಲ್ಲಿ ನೆನ್ನೆ ಎಷ್ಟು ಗಂಟೆಗೆ ಬಂತು? 1:30ಗೆ ನೆನ್ನೆ ಹಸುಗಳು ಇಲ್ಲಿ ಬಂದಿದೆ. 1:30ಯಿಂದ ಈ ಹಸುಗಳಿಗೆ ಪೋಷಣೆ ಮಾಡಿದ್ದಾರೆ ಶ್ರೀನಿವಾಸ್ ರೆಡ್ಡಿ ಅವರು, ನಮ್ಮ ಅಧ್ಯಕ್ಷರು. ತುಂಬಾ ಸಂತೋಷ. ಎಲ್ಲ ಹಸುಗಳಿಗೆ ಹುಲ್ಲೆಲ್ಲ ತಂದು ಕಟ್ ಮಾಡಿ ಹುಲ್ಲಾಕಿ ರಾತ್ರಿ 11 ಗಂಟೆಗೆ ಅವ್ರ ಮನೆಗೆ ಹೋಗಿದ್ದಾರೆ. ಬೆಳಗ್ಗೆ ಮತ್ತೆ 6 ಗಂಟೆಗೆ ಬಂದು ಮತ್ತೆ ಹಸುಗಳಿಗೆಲ್ಲ ನೀರು ಉಳಿಸಿ ಪೋಷಣೆ ಮಾಡಿ ಬರೀ ಇವತ್ತೇ ಅಲ್ಲ, ಈಗ ನಾವು ಸುಮಾರು ರೋಟರಿ ಮುಳಬಾಗಲ್ ಸೆಂಟ್ರಲ್ 55 ಹಸು ಕೊಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ನಾವು 97 ಕ್ಲಬ್ ಇದೆ. 97 ಕ್ಲಬ್ ಅಲ್ಲಿ ರೋಟರಿ ಮುಳಬಾಗಲ್ ಸೆಂಟ್ರಲ್ ಒಂದು ಕ್ಲಬ್. ಅದರ ಅಧ್ಯಕ್ಷರು ಶ್ರೀನಿವಾಸ್ ರೆಡ್ಡಿ ಅವರು ವೆರಿ ವೈಬ್ರೆಂಟ್ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಅವ್ರಿಗೆ ಇನ್ನೂ ದೇವರು ಆರೋಗ್ಯ, ಆಯಸ್ಸು, ಶಕ್ತಿ, ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಪ್ರೆಸಿಡೆಂಟ್. ಹೌದು ಸರ್, ಈ ನಡುವೆ ಸುಮಾರು 15-20 ವರ್ಷಗಳಿಂದ ಈ ತರ ರೋಟರಿ ಕಾರ್ಯಕ್ರಮಗಳು ಯಾವತ್ತೂ ಮಾಡಿ ಇಷ್ಟು ದೊಡ್ಡದಾಗಿ ಮಾಡಿರಲಿಲ್ಲ. ಈ ವರ್ಷ ಅವರೆಲ್ಲ ಸಹಕಾರ ನೀಡಿದ್ದಕ್ಕೆ ರೋಟರಿ ಮುಳಬಾಗಿಲು ಇರ್ಬೋದು, ಕೋಲಾರ ಇರ್ಬೋದು, ಅವರೆಲ್ಲ ಸಹಕಾರ ನೀಡಿದ್ದಕ್ಕೆ ನಾವು ಇದು ಮಾಡೋಕ್ಕಾಯ್ತು. ಇನ್ನು ಮುಂದೆನೂ ಮಾಡೋಣ, ಯಾಕಂದ್ರೆ ರಿಕ್ವೈರ್ಮೆಂಟ್ ತುಂಬಾ ಇದೆ. ಎಲ್ಲ ರೋಟೇರಿಯನ್ ಸಹಕಾರ ನೀಡಿದ್ರೆ ಮುಂದೆ ಸಹ ಮಾಡ್ಬೋದು. ಸೊ ನಮ್ಮ ಅಧ್ಯಕ್ಷರು ಒಂದೆರಡು ಮಾತಾಡಬೇಕಂತ ಕೇಳ್ಕೊತೀವಿ. ಎಲ್ಲ ಗೊತ್ತಿದೆ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಸಂಸ್ಥೆ ಅಡಿಯಲ್ಲಿ ರೋಟರಿ ಮುಳಬಾಗಲ್ ಸೆಂಟ್ರಲ್, ಕೋಲಾರ ಮತ್ತೆ ರಾಮನಗರ, ಮಾಗಡಿ ಎಲ್ಲ ಸೇರಿ ನಾವು 300 ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಲ್ಲಿ ಹಸುಗಳು ನೀಡ್ತಾ ಇದ್ದೀವಿ. ಅದರ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ಅಲ್ಲಿ ಸರ್ ಇದು ಬೈರ್ಕೂರಲ್ಲಿ ನಾವು ಸೇರಿದ್ದೀವಿ. ಇವತ್ತು ನಾವು 12 ಹಸು ಕೊಡ್ತಾ ಇದ್ದೀವಿ. ಆಕ್ಚುಲಿ ಒಟ್ಟು 300 ಹಸುಗೆ ನಾವು ಪ್ಲಾನ್ ಮಾಡಿದ್ವಿ, ನಮ್ಮ ರೋಟರಿ ಎಲ್ಲ ಸಂಸ್ಥೆಗಳು ಸೇರಿ. ಇವತ್ತು 12 ಹಸು ಬೈರ್ಕೂರಲ್ಲಿ ಕೊಡ್ತಾ ಇದ್ವಿ. ರೋಟರಿ ಸಂಸ್ಥೆ ಜೊತೆಗೂಡಿ ನಮ್ಮ ಜೊತೆ ನಮ್ಮ ರೊಟೇರಿಯನ್ ಆದ ಬಾಲಾಜಿ ಅವರು ಇದ್ದಾರೆ. ಬಾಲಾಜಿ ಅವ್ರ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಬಂದಿದ್ದಾರೆ. ಸೊ ಅವರು ಇವತ್ತು ಒಟ್ಟು 15 ಹಸುಗಳನ್ನ ಅವರು ದಾನ ಮಾಡೋದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 5 ಹಸು ಆಲ್ರೆಡಿ ಮಾಗಡಿ ರಾಮನಗರದಲ್ಲಿ ಕೊಟ್ಟಿದ್ದಾರೆ. ಇವತ್ತು 10 ಹಸು ಅವ್ರ ಊರಲ್ಲೇ ಇಲ್ಲೇ ಅವರು ತಂದೆ ರಾಧಾಕೃಷ್ಣ ಶೆಟ್ಟಿ ಅವರು ಮಾಸ್ಟರ್ ಆಗಿದ್ರು, ತುಂಬಾ ಫೇಮಸ್ ಮಾಸ್ಟ್ರು. ಸೊ ಅವರ ಆಶೀರ್ವಾದದಿಂದ ಬಾಲಾಜಿ ಅವರು ಸಹ ಇವತ್ತು ಕುಟುಂಬ ಸಮೇತ ಬಂದು ಇವತ್ತು ಮಹಿಳೆಯರಿಗೋಸ್ಕರ ಹಸು ನೀಡ್ತಾ ಇದೀವಿ. ಎಲ್ಲಾ ಮಹಿಳೆಯರು ಎಲ್ಲ ನೋಡಿದ್ರೆ ಎಲ್ಲ ಬೆನಿಫಿಷಿಯರ್ಸ್ ಬಂದಿದ್ದಾರೆ. ಈ ಹಸುಗಳು ಚನ್ನರಾಯಪಟ್ಟಣದಿಂದ ಬಂದಿದೆ. ಯಾಕಂದ್ರೆ ನಾವು KMF ಹೋದಾಗ KMF ಅಲ್ಲಿ ಹೇಳಿದ್ರು, ಸರ್ ಇಲ್ಲಿಲ್ಲೇ ನೀವು ತಗೋಬಿಡಿ, ಸ್ವಲ್ಪ ದೂರದಿಂದ ತಂದ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಉಳ್ಳಾಳ್ ಮುಂದೆ ಬನ್ನಿ, ಇವರು ನಮ್ಮ ರೋಟರಿ ಸ್ನೇಹಿತರು, ಶ್ರೀಕಾಂತ್ ಅಂತ. ಈ ಒಂದು ಕಾರ್ಯಕ್ರಮಕ್ಕೆ ಗ್ಲೋಬಲ್ ಗ್ರಾಂಟ್ ಬರೆದಿದ್ದು ಶ್ರೀಕಾಂತ್ ಅವರೇ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಸನ್ಮಾನ. ಸೊ ಅವರು ನಿನ್ನೆ ಶುಕ್ರವಾರ ಚನ್ನರಾಯಪಟ್ಟಣ ಸಂತೆ ಆಯಿತು. ಆ ಸಂತೆಗೆ ಇವರು ಮತ್ತೆ ಇನ್ನೂ 4 ಜನ ರೊಟೇರಿಯನ್ಸ್ ಡಾಕ್ಟರ್ಸ್ ಹೋಗಿ ಪ್ರೆಗ್ನೆಂಟ್ ಹಸುಗಳನ್ನ ಹುಡುಕಿ, ಚೆನ್ನಾಗಿರೋ ಹಸುಗಳನ್ನ ಹುಡುಕಿ ನಿನ್ನೆ ತಗೊಂಡ್ಬಂದ್ರು. ಇವತ್ತು ನಾವು ಕೊಡ್ತಾ ಇದ್ದೀವಿ. ಬೆನಿಫಿಷಿಯರ್ಸ್ ಎಲ್ಲ ಮಹಿಳೆಯರು ಬಂದಿದ್ದಾರೆ. ಹೇಗೆ ಕೊಡ್ತೀವಿ ಅಂದ್ರೆ, ಈಗ ನಾವು 15 ಹಸುಗಳನ್ನ ನಾವು ಕೊಡ್ಬೇಕಾದ್ರೆ ಅವ್ರನ್ನ ಮಹಿಳೆಯರನ್ನ ಬಿಟ್ರೆ ಅವ್ರು ಯಾವ ಚೂಸ್ ಮಾಡ್ಬೇಕಂತ ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾವು ಲಾಟ್ರಿ ಸಿಸ್ಟಮ್ ಮಾಡ್ತಾ ಇದ್ವಿ. ಎಲ್ಲ ಹಸುಗಳ ಮೇಲೆ ನಂಬರ್ ಹಾಕಿದ್ವಿ. ನಾವು 1ರಿಂದ 15 ನಂಬರ್ ಹಾಕಿದ್ವಿ. ಅದು 1ರಿಂದ 12 ಒಂದೊಂದೇ ಮಹಿಳೆಯರನ್ನ ನಾವು ಕರಿತೀವಿ. ಅವ್ರ ನಂಬರ್ ತೆಗೆದು ಯಾವ ನಂಬರ್ ಬರುತ್ತೋ ಹಸು ನಾವು ತಗೊಂಡೋಗ್ಬೋದು. ಮತ್ತೆ ಸಿಂಪಲ್ ಆಗಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೊತಾ ಇದ್ದೀವಿ.
ಹಸುಗಳನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ, ಮತ್ತೆ ಹಸುಗಳನ್ನ ಮಾರಲ್ಲ ಅಂತ ಒಂದು ಅಗ್ರಿಮೆಂಟ್ ಮಾಡಿಸ್ಕೊತಾ ಇದ್ವಿ. ಸೊ ಎಲ್ಲ ರೋಟರಿ ಮಿತ್ರರಿಗೆ ತುಂಬಾ ಸಂತೋಷ. ಈ ವರ್ಷ ಸಾಕಷ್ಟು ಹಳ್ಳಿ ಕಡೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ಆಲ್ ದ ರೋಟೇರಿಯನ್ಸ್. ಅವರು ಎಲ್ಲರೂ ಸೇರಿ ಮಾಡಿ ಒಟ್ಟು 300 ಹಸುಗಳು ಎಲ್ಲ ರೋಟೇರಿಯನ್ಸ್ ಸೇರಿ ನಮ್ಮ ಜೊತೆ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರನಾಥ್ ಇದ್ದಾರೆ, ಶ್ರೀಕಾಂತ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ರಮೇಶ್ ಇದ್ದಾರೆ, ಶ್ರೀನಿವಾಸ್ ರೆಡ್ಡಿ ಅವರು ಇದ್ದಾರೆ. ಸೊ ಎಲ್ಲರಿಗೂ ಅಭಿನಂದನೆಗಳು. ಈಗ ಒಂದೊಂದೇ ಹೆಸರು ನಾವು ಕರಿತೀವಿ, ದಯವಿಟ್ಟು ಬಂದು. ನಮ್ಮ ಶಿವಶಂಕರ್ ಅವರು ಸಹ ಒಂದು ಹಸು ಕೊಡ್ತಿದ್ದಾರೆ ಇವತ್ತು, ಅವರ ಬಾಲಾಜಿ ಅವರು ಸ್ನೇಹಿತರು. ತುಂಬಾ ಸಂತೋಷ. ಈಗ ತಾನೇ ಬಾಲಾಜಿ ಹೇಳಿದ್ರು ಇನ್ನು ಮುಂದಕ್ಕೂ ನಮ್ಮ ಹಳ್ಳಿಗೆ ಮಾಡೋಣ ಅಂತ. ತುಂಬಾ ಸಂತೋಷದ ವಿಚಾರ. ಈಗ ನಾವು ಹಸುಗಳು ಸಹ ಬೆಳಗ್ಗೆಯಿಂದ ಕಾಯ್ತಿದೆ, ಬೆನಿಫಿಷರಿ ಸಹ ಕಾಯ್ತಾ ಇದ್ದಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಕೊಡಿ ಇದು. ಈಗ ಒಬ್ಬೊಬ್ಬರ ಹೆಸರು ಕರೀರಿ. ಈಗ ಇನ್ನೂ ಒಂದು